ದುಡಿಲೇಬೇಕು. ದುಡಿಲ್ಲ ಅಂದರೆ ನಮ್ಮ ತಂದೆ ಇಲ್ಲ, ನಮ್ಮ ತಾಯಿ ಏನು ಮಾಡೋದು? 6 ಜನ ಮಕ್ಕಳು ನಾವು. ನಮ್ಮ ತಾಯಿ 2 ಪಾವು ಅಕ್ಕಿ ತಂದು ಮಕ್ಕಳನ್ನೆಲ್ಲ ಸಾಕ್ತಿದ್ರು. ಅದೆಲ್ಲ ನಮ್ಗೆ ನೋಡೋಕ್ಕಾಗಿಲ್ಲ ನನಗೆ. ಬಿಟ್ಟು ನಾನು 9 ವರ್ಷಕ್ಕೆ ಬಂದುಬಿಟ್ಟೆ ಹೋಟ್ಲ್ ಕೆಲಸಕ್ಕೆ. ಅವಾಗ ನಂಗೆ 13 ರೂಪಾಯಿ ಸಂಬಳ. ಸರ್ ಹುಡುಗರಿಗೆ ಹೌದೌದು. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಮೈಸೂರಲ್ಲಿದ್ದೀನಿ. ರೋಡ್ ಗಲ್ಲಿ ಓಡಾಡ್ತಾ ಇದ್ದೀನಿ. ಒಂದು ಒಳ್ಳೊಳ್ಳೆ ಫುಡ್ಡು ಎಲ್ಲಿ ಸಿಗುತ್ತೆ ಅಂತ ಹಿಂಗೆ ಓಡಾಡ್ಬೇಕಾದ್ರೆ ಅಪೂರ್ವ ಫಾಸ್ಟ್ ಫುಡ್ ಅಂತ ಚಿಕ್ಕದಾಗಿ ಇಟ್ಟಿದ್ದಾರೆ ಗಾಡಿ. ನಾನ್ ವೆಜ್ಜು, ಓಕೆನಾ? ಕಮ್ಮಿ ಐಟಮ್ ಇದೆ. ಏನಂದರೆ ಪರೋಟ, ರೈಸು, ಗೀ ರೈಸು, ಅಂದರೆ ರೈಸ್ ಅಂದರೆ ವೈಟ್ ರೈಸು, ಗೀ ರೈಸು, ಮತ್ತಿನ್ನು ಚಿಕನ್ ಐಟಮ್ ಒಂದಿರುತ್ತೆ, ಮತ್ತಿನ್ನು ಆಮ್ಲೆಟು, ಎಗ್ ರೈಸು ಇಷ್ಟೇ ಸಿಗೋದು, ಜಾಸ್ತಿ ಇಲ್ಲ. 25 ವರ್ಷಗಳಿಂದ ನಡೆಸ್ತಾ ಇದ್ದಾರಂತೆ. 25 ವರ್ಷ ಮೈಸೂರಲ್ಲೇ ನಡೆಸ್ತಾ ಇದ್ದಾರೆ, ಅಂದರೆ ಬೇರೆ ರೋಡಲ್ಲಿ. ಇಲ್ಲಿ ಬಂದು ಈ ಪ್ಲೇಸಿಗೆ ಬಂದು 15 ವರ್ಷ ಆಯ್ತಂದೆ. ಸೊ ಅದ್ಭುತವಾಗಿರೋಂಥ ನಿಮ್ಗೊಂದೊಳ್ಳೆ ಗೀ ರೈಸ್ ಸಿಗುತ್ತೆ ಹಾಗೂ ಎಗ್ ರೈಸ್ ಸಿಗುತ್ತೆ ಅಂತೆ. ಇದಿರೋದೆಲ್ಲಿ ಅಂದರೆ ತಾತಯ್ಯ ವೃತ್ತ ಅಂತ ಇದೆ. ಶಾಂತಲಾ ಟಾಕೀಸ್ ಇದೆ. ಶಾಂತಲಾ ಟಾಕೀಸು ಅವಾಗ ಸಿಕ್ಕಾಪಟ್ಟೆ ಹೆಸರುವಾಸಿ ಅಂತೆ. ಒಂದೇ ಒಂದು ಬ್ಲ್ಯಾಕ್ ಟಿಕೆಟ್ ಕೂಡ ಕೊಡ್ತಿರ್ಲಿಲ್ವಂತೆ. ಲೈನಲ್ಲೇ ನಿಂತ್ಕೋಬೇಕು. ಹೆಂಗಸರಾದರೂ ಸರಿ, ನಮ್ಮ ಹೆಂಗಸರು ಅಲ್ಲಿದ್ದಾರೆ ಅಂತ ತೋರಿಸಿದ್ರು ಟಿಕೆಟ್ ಕೊಡ್ತಾ ಇರಲಿಲ್ಲಂತೆ. ಲೈನಲ್ಲೇ ನಿಂತ್ಕೋಬೇಕಾಗಿತ್ತಂತೆ. ಆ ರೇಂಜಿಗೆ ಸ್ಟ್ರಿಕ್ಟಾಗಿ ನಡೆಸ್ತಾ ಇರಂತೆ. ಕರೋನಾ ಬಂದ ಮೇಲೆ ಥಿಯೇಟ್ರ್ ಕ್ಲೋಸ್ ಆಗಿದ್ದು ಮತ್ತೆ ಓಪನ್ ಆಗಲೇ ಇಲ್ಲಂತೆ. ಸೊ ತುಂಬ ಹೆಸರುವಾಸಿ ಥಿಯೇಟ್ರ್ ಅಂತ ಹೇಳ್ತಿದ್ರು. ಪಕ್ಕದಲ್ಲೇ ಅಪೂರ್ವ ಫಾಸ್ಟ್ ಫುಡ್ ಅಂತ ಅದ್ಭುತವಾಗಿರುವಂಥ ಎಗ್ ರೈಸು ಹಾಗೂ ಪರೋಟ, ರೈಸು, ಚಿಕನ್ನು ಸಿಗುವಂಥ ಜಾಗ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಎಗ್ ರೈಸು ಅಥವಾ ಗೀ ರೈಸ್ ಅಂತ ಕೊಡಿಸ್ತೇನೆ, ಬನ್ನಿ. ಒಂದು ಹೊಟ್ಟೆ ಇದೆ. ಬನ್ನಿ ಅಣ್ಣ. $200 ರೂಪಾಯಿ. ಸರಿ ಅಣ್ಣ, ಸರಿ ಇದ್ರೆ ಸರ್ ನಮಸ್ತೆ. ನಮಸ್ಕಾರ ಸರ್, ತಮ್ಮ ಹೆಸರು? ಸುರೇಶ್ ಶೆಟ್ಟಿ ಅಂತ. ಸುರೇಶ್ ಶೆಟ್ಟಿ ಅವರು. ಓಕೆ ಸರ್, ಅಪೂರ್ವ ಫಾಸ್ಟ್ ಫುಡ್ ಯಾವಾಗಿಂದ ಶುರುವಾಗಿದ್ದು, ಏನೇನೆಲ್ಲ ಸಿಗುತ್ತೆ? ನಾವು ಮೊದಲು ಹೋಟ್ಲಲ್ಲಿ ಕೆಲಸ ಮಾಡಿ ಆಮೇಲೆ ಫಾಸ್ಟ್ ಫುಡ್ ಇಟ್ಟು ಒಂದು 20-25 ವರ್ಷ ಆಯ್ತು ಸರ್. 25 ವರ್ಷ ಆಯ್ತು? ಹೌದೌದು, ಇದೇ ರೋಡಲ್ಲಿ 25 ವರ್ಷ ಆಯ್ತು. ಇದೇ ರೋಡಲ್ಲೇ? ಇಲ್ಲಿ 15 ವರ್ಷ ಆಯಿತು. ಇಲ್ಲೇ ಮೇಲ್ಗಡೆ ಒಂದು 12-13 ವರ್ಷ. ಓಕೆ, 25 ವರ್ಷದಿಂದ ನಡೆಸ್ತಾ ಇದ್ದೀರಾ. ಸೂಪರ್ ಸರ್. ಸರ್ ಏನೇನೆಲ್ಲ ಸಿಗುತ್ತೆ? ಎಗ್ ರೈಸು, ಗೀ ರೈಸು, ಚಿಕನ್ ಚಾಪ್ಸು, ಚಿಕನ್ ಫ್ರೈ, ಓಕೆ, ಲಿವರ್ ಗುಂಡ್ಕಾಯಿ, ಪರೋಟ, ಆಮ್ಲೆಟು, ಎಗ್ ಬುರ್ಜಿ, ಬಾಯ್ಲ್ಡ್ ಎಗ್. ಓಕೆ, ಇದಿಷ್ಟೇ ಸರ್. ಅವಾಗಿಂದ 25 ವರ್ಷದಿಂದ ಇಷ್ಟೇ ಐಟಮ್ ಇದೆಯಾ? ಇಷ್ಟೇ ಐಟಮ್, ಇದನ್ನೇ ಮಾಡ್ಕೊ ಬಂದಿದೆ. ಬೇರೆ ಏನೋ ಚೇಂಜ್ ಮಾಡಿದೆ. ಹೌದಾ? ನಮ್ಮಲ್ಲಿ ಗೀ ರೈಸ್ ಅಂದರೆ ಈ ಕಾಲೇಜ್ ಹುಡುಗರೆಲ್ಲ ಬರ್ತಾರೆ, ಅವರೆಲ್ಲ ಗೀ ರೈಸ್ ಮೊಟ್ಟೆ ಎಲ್ಲ ತಿಂತಾರೆ ಅಷ್ಟೇ. ಅವರಿಗೆ ಮಹಾರಾಜ್ ಕಾಲೇಜು, ಯುವರಾಜ್ ಕಾಲೇಜವರೆಲ್ಲ ಓಕೆ, ಅವರೇ ಜಾಸ್ತಿ ನಮ್ಗೆ ಹುಡುಗರು. ಹೌದಾ? ಆಮೇಲೆ ಕೆಲಸ ಮಾಡೋರು ಬರ್ತಾರೆ, ಒಂದು ಗೀ ರೈಸು ಮೊಟ್ಟೆ ಎಲ್ಲ ತಿಂತಾರೆ. ಓಕೆ, ಯಾವುದು ಸರ್ ಫೇಮಸ್ ನಿಮ್ಮಲ್ಲಿ ಇದು ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು? ಅಂದರೆ ಗೀ ರೈಸ್ ಸರ್. ಗೀ ರೈಸು, ಆಮ್ಲೆಟು, ಗೀ ರೈಸು, ಆಮ್ಲೆಟ್, ಎಗ್ ರೈಸ್ ಹೋಯ್ತದೆ. ಎಗ್ ರೈಸ್ ಜಾಸ್ತಿ ಹೋಗುತ್ತೆ. ಚಿಕನ್ನು ಮತ್ತು ಚಿಕನ್ ಫ್ರೈ ಮಾಡ್ತೀವಿ. ಹಾಂ, ಓಕೆ, ಸೂಪರ್ ಸರ್. ಮತ್ತಿನ್ನು ಮೊದಲನೇ ದಿವಸ ಸರ್, 25 ವರ್ಷಗಳ ಹಿಂದೆ ಮೊದಲನೇ ದಿವಸ ನೀವು ಗಾಡಿ ಹಾಕಿದ್ರಿ. ಹೌದು. ಸೊ ಅವತ್ತಿನ ದಿನ ಏನು ಐಟಮ್ ಇತ್ತು ಮತ್ತು ಎಷ್ಟು ವ್ಯಾಪಾರ ಆಗಿತ್ತು? ಆವಾಗ ಒಂದು 300-500 ರೂಪಾಯಿ ವ್ಯಾಪಾರ ಮಾಡಿದ್ವಿ. 300 ರೂಪಾಯಿ, 500 ರೂಪಾಯಿ, 3 ರೂಪಾಯಿ ಒಂದು ಗೀ ರೈಸ್ ಕೊಟ್ಟಿದ್ದೆ. ಇದೇ ಗೀ ರೈಸ್ 3 ರೂಪಾಯಿ ಕೊಟ್ಟು ಬಂದೆ. 3 ರೂಪಾಯಿ ಗೀ ರೈಸ್? ಹೌದು, ಅವಾಗ
1900 ಅಂದರೆ ನಾನು ಹೋಟ್ಲಲ್ಲಿ ಕೆಲಸ ಮಾಡಿ ಸಂಜೆ 6 ಗಂಟೆ ಮೇಲೆ ಮಾಡ್ತಿದ್ದೆ. ಹೋಟ್ಲಲ್ಲಿ ಬೆಳಿಗ್ಗೆಲ್ಲ ಕೆಲಸ ಮಾಡಿ ಸಂಜೆ 6 ಗಂಟೆಗೆ ಗಾಡಿ ಹಾಕ್ತಿದ್ದೆ ಪಾಸ್. ಈಗ ಊಟದ ಹೋಟ್ಲ್ ಮಾಡ್ತಿದ್ದೆ. ಹೌದಾ? ಮನೆಯಲ್ಲೇ ನಮ್ಮ ಫ್ಯಾಮಿಲಿ ಎಲ್ಲ ಮನೆಯಲ್ಲೇ ಮಾಡಿ ಮನೆಯಿಂದ ತಂದು ವ್ಯಾಪಾರ ಮಾಡ್ತಿದ್ದೆ. ಓಕೆ. ಅವಾಗ ಗೀ ರೈಸ್ 3 ರೂಪಾಯಿ. 3 ರೂಪಾಯಿ ಅವಾಗ. ಈಗ 30 ರೂಪಾಯಿ ಕೊಡ್ತೀನಿ ಒಂದು ಗೀ ರೈಸ್. ಒಂದು ಪ್ಲೇಟ್ ಗೀ ರೈಸ್ 30 ರೂಪಾಯಿ. ಒಂದು ಮೊಟ್ಟೆ ಹಾಕಿದ್ರೆ 40 ರೂಪಾಯಿ ತಗೊಳ್ತೀವಿ. ಅಂದರೆ ಕೆಲಸ ಮಾಡಿನೂ ಗಾಡಿ ಮಾಡ್ತಿದ್ವಿ. ಹೌದು. ನಾವು ಒಂದು 20-30 ವರ್ಷ ಹೋಟ್ಲಲ್ಲಿ ಅಲ್ಲಿ ಶಿವರಾಮಪೇಟೆ ಸನ್ಮಾನ್ ಹೋಟ್ಲ್ ಅಂತಿದೆ, ಅಲ್ಲಿ 20 ವರ್ಷ ಕೆಲಸ ಮಾಡಿದ್ವಿ. 86ರಿಂದ 2007 ತನಕ ಕೆಲಸ ಮಾಡಿದೆ. ಯಾವ ಏಜು ಸರ್ ಅವಾಗ? ಶಿವರಾಮಪೇಟೆ ರೋಡಲ್ಲಿ. ಯಾವ ಏಜು ಸರ್ ನಿಮಗೆ ಕೆಲಸಕ್ಕೆ ಸೇರಿದ? ಅವಾಗ ಚಿಕ್ಕ ವಯಸ್ಸು, ಇನ್ನೂ 18-19 ವರ್ಷ. ಅವಾಗ ಇನ್ನು ಚಿಕ್ಕ ವಯಸ್ಸು. ಎಜುಕೇಷನ್ ಮುಗಿಸಿ ಓದಿಲ್ಲ ನಾವು 2ನೇ ಕ್ಲಾಸ್ ಓದಿದ್ದು. ನಮ್ಮ ತಂದೆ ಅವಾಗ 76ರಲ್ಲಿ ತೀರ್ಕೊಳ್ರು. ನಮ್ಗೆ 2ನೇ ಕ್ಲಾಸ್ ಸ್ಕೂಲಿಂದ ಅವಾಗಿಂದ ಹೋಟ್ಲೆ. 2ನೇ ಕ್ಲಾಸ್ ಲಾಸ್ಟು ಮೈಸೂರಲ್ಲೇ? ಅಲ್ಲ, ನಮ್ಮ ಸ್ವಂತ ಊರು ಉಡುಪಿನ. ನಾವು ಉಡುಪಿಯಲ್ಲಿ ಹುಟ್ಟಿರೋದು. ಬೆಂಗಳೂರಿಗೆ ಬಂದೆ. ಬೆಂಗಳೂರಿಂದ 83-84ರಲ್ಲಿ ಮೈಸೂರಿಗೆ ಬಂದೆ. ಆಮೇಲೆ ಮೈಸೂರಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡು ಆಮೇಲೆ ಸಂಜೆ ಟೀ ಕಾಫಿ ವ್ಯಾಪಾರ ಮಾಡ್ತಿದ್ದೆ ಸಿಟಿ ಬಸ್ ಸ್ಟ್ಯಾಂಡಲ್ಲಿ. ಇಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಮೈಸೂರಲ್ಲಿ 4 ಗಂಟೆ ಎದ್ದೋಗಿ 7 ಗಂಟೆಗೆ ಟೀ ಕಾಫಿ ವ್ಯಾಪಾರ ಮಾಡ್ತಿದ್ದೆ. ಆಮೇಲೆ ಹೋಟ್ಲಿಗೆ ಹೋಗಿ ಹೋಟ್ಲಲ್ಲಿ ಕೆಲಸ ಮಾಡಿ ಸಂಜೆ ಈ ಗಾಡಿ ಹಾಕ್ತಿದ್ದೆ ನೈಟ್. ಶ್ರಮ ಅನ್ನಿಸ್ತಿರ್ಲಿಲ್ವ ಸರ್ ಅಲ್ಲಿ ಹೋಟ್ಲದ್ದು ಕೆಲಸ? ತುಂಬ ಇದಾಗ್ತಿತ್ತು. ಏನು ಮಾಡೋದು, ಮನೆ ಪ್ರಾಬ್ಲಮ್ಮು. ಮನೆಯಲ್ಲೆಲ್ಲ ತಂಗಿಯಂದ್ರಿಗೆಲ್ಲ ಮದುವೆ ಮಾಡಬೇಕು. ಮನೆಯಲ್ಲಿ ಏನೂ ಇರಲಿಲ್ಲ. ಅವ್ರನ್ನೆಲ್ಲ ಓದಿಸಿ ಅವ್ರನ್ನೆಲ್ಲ ಮದುವೆ ಮಾಡಿ ಎಲ್ಲ ಇದೇ ಮಾಡ್ಕೊಂಡು ನಾನು ಇದರಲ್ಲೇ ಜೀವನ ಮಾಡ್ಕೊಂಡು ಬಂದೆ ಇಲ್ಲಿವರೆಗೂ. ಸರ್ ಗ್ರೇಟ್ ಸರ್. ಆ್ಯಕ್ಚುಲಾಗಿ 2ನೇ ಕ್ಲಾಸು ಅಂತೀರಾ ನೀವು? ಎಷ್ಟು? ನನ್ನ ಮಗಳು ಇವಾಗ ಡಿಗ್ರಿ ಉಡುಪಿಯಲ್ಲಿ ಪೂರ್ಣ ಪೇಜ್ನಲ್ಲಿ ಓದಿದ್ದಾಳೆ. ಈಗ ಡಿಗ್ರಿ ಮುಗೀತು ಅವಳಿಗೆ. ನೆಕ್ಸ್ಟ್ ಡಬಲ್ ಡಿಗ್ರಿ ಓದ್ಬೇಕಂತ. ಸೂಪರ್, ಖುಷಿ ಆಯಿತು. ನನ್ನ ತಮ್ಮ ನನ್ನ ಜೊತೆಯಲ್ಲೇ ಇದ್ದಾನೆ. ಅವನು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಜಾಯಿಂಟ್ ಫ್ಯಾಮಿಲಿ. ನಾವು ಅಣ್ಣ ತಮ್ಮದಿರೆಲ್ಲ ಒಟ್ಟಿಗೆ ಇದ್ದೀವಿ 6 ಜನ. ಓಕೆ. ನೀವು ಮೂಲತಃ ಉಡುಪಿಯವರಣ್ಣ. ನಾವು ಹುಟ್ಟಿದ್ದೆಲ್ಲ ಉಡುಪಿನೇ. ಎಲ್ಲಿ ಉಡುಪಿಲಿ? ಉಡುಪಿ ಬ್ರಹ್ಮಾವರ ಸಾಹೇಬ್ರಕಟ್ಟಿ. ನಮ್ಮ ಮನೆ ಸಾಹೇಬ್ರಕಟ್ಟಿ. ಅಲ್ಲಿ ನಮ್ಮ ಅಣ್ಣನ ಮಕ್ಕಳೆಲ್ಲ ಅಲ್ಲೇ ಊರಲ್ಲೇ ಇದ್ದಾರೆ. ನಮ್ಮ ಅಣ್ಣನ ಮಕ್ಕಳಿಗೆಲ್ಲ ಮದುವೆ ಆಯಿತು. ನಮ್ಮ ದೊಡ್ಡ ಅಣ್ಣ ಊರಲ್ಲೇ ಇದ್ದಾನೆ. ಇದು ನನ್ನ ತಮ್ಮ ಚಿಕ್ಕ ತಮ್ಮನ. ಸರ್ ನಮಸ್ತೆ. ಓಕೆ. ಸ್ವಂತ ತಮ್ಮ. ನನ್ನ ಜಾಯಿಂಟ್ ನನ್ನ ಒಟ್ಟಿಗೆ 25 ವರ್ಷದಿಂದ ಜೊತೆಯಲ್ಲೇ ಇದ್ದಾನೆ. ಎಲ್ಲ ಅವನು ಇಲ್ಲೇ ಬಂದ ಮೇಲೆ ಓದಿದ. ಡಿಗ್ರಿ 2nd PUC ಆಗಿದೆ. ಓದ್ಕೊಂಡೆ ಕೆಲಸ ಮಾಡ್ಕೊಂಡು. ಸರ್ ಯಾರು ಸಪೋರ್ಟ್ ಮಾಡ್ತಿದ್ರು? ಅಂದರೆ ಹೋಟ್ಲಲ್ಲಿ ಕೆಲಸ ಮಾಡಿ ಸಂಜೆ ಬಂದು ಮತ್ತೆ ನೀವು ಇಲ್ಲಿ ರೆಡಿ ಮಾಡಬೇಕು ಅಂತ? ನಮ್ಮ 2000 ಇಸ್ವಿ ನಮ್ಮ ಮದುವೆ ಆದೆ. ನಮ್ಮ ಮನೆಯವರೆಲ್ಲ ಮನೆಯಲ್ಲಿ ಮಾಡಿಕೊಡ್ತಿದ್ರು. ಆಮೇಲೆ ನನ್ನ ತಮ್ಮ ಜೊತೆಯಲ್ಲಿ ಇಟ್ಕೊಂಡು ನಾವು ನಾವೇ ಮಾಡ್ತಿದ್ವಿ. ನೈಟ್ ಬಂದು 6 ಗಂಟೆಯಲ್ಲಿ ಮುಗಿತಿತ್ತು. ಈಗ 6ವರೆಗೆ ಬಂದು ವ್ಯಾಪಾರ ಮಾಡ್ತೀವಿ. ಹೌದಾ? ಹಂಗೆ ಸ್ವಲ್ಪನೂ ಫ್ರೀ ಸಿಗ್ತಾನೆ? ಫ್ರೀನೇ ಇಲ್ಲ. ಅಂದರೆ ದೇವರು ಆ ತಾಯಿ ಚಾಮುಂಡೇಶ್ವರಿಯಿಂದ ಪರವಾಗಿಲ್ಲ. ಇವಾಗ ಕಷ್ಟ ಬಿಟ್ಟಿದ್ದಕ್ಕೂ ಒಂದು 5-6 ಜನ ನಮ್ಮ ಮಕ್ಕಳು ಸಂಸಾರ ಎಲ್ಲ ಮೇಂಟೈನ್ ಮಾಡ್ತೀವಿ. ಏನು ತೊಂದರೆ ಇಲ್ಲ. ಅವೆಂದು ತುಂಬ ಕಷ್ಟ ಬಿಟ್ಕೊಂಡು ಬಂದಿದ್ದೀವಿ. ಹೋಟ್ಲಲ್ಲೇ 100-150 kg ಅಕ್ಕಿ ದೋಸೆ ಹಾಕ್ತಿದ್ದೆ. ಶಿವರಾಮಪೇಟೆ ಸನ್ಮಾನ್ ಹೋಟ್ಲ್ ಅಂತ ಫೇಮಸ್. ಅದು ರಾಜ್ಕುಮಾರ್ ಟಾಯ್ಸದ್ದು ಇಲ್ಲ ಮೈಸೂರಲ್ಲಿ. ಸಟ್ಟು ದೋಸೆ ಕಾಫಿ ಎಲ್ಲ ಭಾಳ ಫೇಮಸ್. ಆವಾಗ ನಾವು ಹೊಟ್ಟಿನ ಒಲೆ ದೋಸೆ ಹಾಕ್ಬಿಟ್ಟು ತುಂಬ ಸಾಹುಕಾರ ಇನ್ನೂ ಇದ್ದಾರೆ. ವಿಷ್ಣುಮೂರ್ತಿ ಅಂತ ಬ್ರಾಹ್ಮಣರು, ಒಳ್ಳೆ ಸಾಹುಕಾರ. ಅಲ್ಲಿ ಕೆಲಸ ಮಾಡ್ಕೊಂಡೆ. ಆವಾಗ ನಮ್ಗೆ ರೆಸ್ಟ್ ಏನಿಲ್ಲ. ಅಲ್ಲಿ ಸಂಜೆ ಬೆಳಗ್ಗೆ 7ವರೆಗೆ ಹೋಗಿದ್ದೀವಿ. ಸಂಜೆ 6ವರೆಗೆ ಬಂದು ನಾವು ಸ್ವಂತ ಮಾಡ್ತಿದ್ದೆ. ಅಂದರೆ ಎಲ್ಲ ನೋಡಿ ಕಲ್ತಿದ್ದು ನಾನು. ಅಂದರೆ ಎಲ್ಲರೂ ಏನು ಮಾಡ್ತಾರೆ, ನಾನು ಕಷ್ಟ ಬಿಡಬೇಕಂತ ಕಷ್ಟ ಬಿಟ್ಟೇ ಬದುಕಬೇಕು. ನಮ್ಗೆ 2 ಹೆಣ್ಮಕ್ಕಳು. ಒಬ್ಬಳು ಈಗ ಡಿಗ್ರಿ ಮುಗೀತು. ಇನ್ನೊಬ್ಬಳು 7ನೇ ಕ್ಲಾಸ್ ಓದ್ತಾಳೆ. 7ನೇ ಕ್ಲಾಸ್? ಹೌದು, ಚಿಕ್ಕವಳು. ನಾವು ಮ್ಯಾರೇಜ್ ಆಗಿದೆ 32 ವರ್ಷಕ್ಕೆ ನಾನು ಮ್ಯಾರೇಜ್ ಆಗಿದೆ. ನನ್ನ ತಂಗಿಯಂದ್ರಿಗೆಲ್ಲ ಮದುವೆ ಮಾಡಿ ನಾವು ಮದುವೆ ಆಗಿದೆ 32ಕ್ಕೆ. ಅದು ನಿಮ್ಮ ಗ್ರೇಟ್ ಸರ್. ಅದು ತಂಗಿದ್ರಿಗೆಲ್ಲ ಜವಾಬ್ದಾರಿ ಇದೆಯಲ್ಲ, ಅದು ಭಾಳ. ನಮ್ಮ ಅಮ್ಮ ಇದ್ದಾರೆ ಊರಲ್ಲಿ. 80 ವರ್ಷ ಈಗ. ಅವರು ಇನ್ನೂ ಚೆನ್ನಾಗಿದ್ದಾರೆ. ಎಲ್ಲ ಒಳ್ಳೆ ರೀತಿಯಲ್ಲಿ ಜಾಯಿಂಟ್ ಫ್ಯಾಮಿಲಿ. ನಾವು 6 ಜನ ಅಣ್ಣ ತಮ್ಮಂದಿರು. ನನ್ನ ಸೊಸೆ ಅಂದರು, ನನ್ನ ಅಣ್ಣ ತಮ್ಮಂದಿರು ಎಲ್ಲ ಒಟ್ಟಿಗೆ ಇರೋದು ಊರಲ್ಲಿ. ಸ್ವಂತ ಮನೆ ಊರಲ್ಲಿ. ಇಲ್ಲಿ ಬಾಡಿಗೆ, ಇಲ್ಲ ಕೊಣ್ಣೆಕೆರೆಯಲ್ಲಿ ಬಾಡಿಗೆಲ್ಲಿ ಇದೀವಿ. ಓಕೆ. ಉಡುಪಿಲಿ ಸ್ವಂತ ಮನೆ? ಸ್ವಂತ. ನಮ್ಮ ತಾಯಿ ಮನೆ ಸ್ವಂತ ಇದೆ. ಅಮ್ಮ ಎಲ್ಲ ಉಡುಪಿಲಿ? ಇಲ್ಲಿ ಬರ್ತಾರೆ ಹೋಯ್ತಾರೆ. ಊರಲ್ಲೇ ಇದ್ದಾರೆ. ಊರಲ್ಲೇ ನಮ್ಮ ಪ್ರಾಫಿಟ್ ಅಲ್ಲ. ತಾಯಿ ಎಲ್ಲ ಊರಲ್ಲೇ ಇದ್ದಾರೆ. ಮೈಸೂರಿಗೆ ಇದ್ದರು. ಆಮೇಲೆ ಈಗ ಹೋಗಿ ಊರಲ್ಲೇ ಇದ್ದಾರೆ. ಓಕೆ. ಅಲ್ಲಿ ದೊಡ್ಡ ಮಗ ಇದ್ದಾರಲ್ಲ, ನಮ್ಮ ಅಣ್ಣ ಇದ್ದಾರಲ್ಲ, ಅವರೆಲ್ಲ ಒಟ್ಟಿಗೆ ಇದ್ದಾರೆ. ದುಡಿಲೇಬೇಕು. ದುಡ್ಡಿಲ್ಲ ಅಂದರೆ ನಮ್ಮ ತಂದೆ ಇಲ್ಲ. ನಮ್ಮ ತಾಯಿ ಏನು ಮಾಡೋದು? 6 ಜನ ಮಕ್ಕಳು ನಾವು. ನಮ್ಮ ತಾಯಿ 2 ಪಾವು ಅಕ್ಕಿ ತಂದು ಮಕ್ಕಳನ್ನೆಲ್ಲ ಸಾಕ್ತಿದ್ರು. ಅದೆಲ್ಲ ನಮ್ಗೆ ನೋಡೋಕ್ಕಾಗಿಲ್ಲ ನನಗೆ. ಅವ್ರ ತಾಯಿಗೆ ಆಶೀರ್ವಾದ ಮಾಡಿಬಿಟ್ಟು ನಾನು 9 ವರ್ಷಕ್ಕೆ ಬಂದುಬಿಟ್ಟೆ ಹೋಟ್ಲ್ ಕೆಲಸಕ್ಕೆ.
ಅವಾಗ ನಂಗೆ 13 ರೂಪಾಯಿ ಸಂಬಳ. ಫಸ್ಟ್ ತೀರ್ಥಹಳ್ಳಿಯಲ್ಲಿ 12 ರೂಪಾಯಿ ಕೊಟ್ಟರು. ಅಶೋಕ್ ಹೋಟ್ಲಲ್ಲಿ ತೀರ್ಥಹಳ್ಳಿಯಲ್ಲಿ ಫಸ್ಟ್ ಹೋಟ್ಲಿಗೆ ಕೆಲಸಕ್ಕೆ ಹೋದಾಗ 12 ರೂಪಾಯಿ. ಆಮೇಲೆ ಬೆಂಗಳೂರು ಬಂದು ಉಮೇಶ್ ಹೋಟ್ಲ್ ಅಂತಿತ್ತು, ಅಲ್ಲಿ 100 ರೂಪಾಯಿ ಕೊಟ್ಟರು. 100 ರೂಪಾಯಿ. ಶಿವನಹಳ್ಳಿಯಲ್ಲಿ ಪುಷ್ಪನಿ ಟೆಂಟಲ್ಲಿ ಒಬ್ಬ ಬ್ರಾಹ್ಮಣರು ಹೋಟ್ಲ್ ಇತ್ತು, ಅವರು ಅಲ್ಲಿ 75 ರೂಪಾಯಿ ಕೆಲಸ ಮಾಡಿದೆ. ಆಮೇಲೆ ಸಿಟಿ ಮಾರ್ಕೆಟ್ ಕಾಮತ್ ಹೋಟ್ಲಲ್ಲಿದ್ದೆ ಬೆಂಗಳೂರಲ್ಲಿ, ಅಲ್ಲಿ 175 ರೂಪಾಯಿ ಕೊಟ್ಟರು. ಅಲ್ಲಿಂದ ಮೈಸೂರಿಗೆ ಬಂದೆ. ಅವಾಗ 85ರಲ್ಲಿ ಮೈಸೂರಿಗೆ ಬಂದೆ. ಮೈಸೂರಲ್ಲಿ ನಮ್ಮ ತಾಯಿ ತಮ್ಮ ಇಲ್ಲಿದ್ದರು, ಅವರು ಕರ್ಕೊಬಂದರು ನನಗೆ. ಕರ್ಕೊಬಂದು ಇಲ್ಲಿ ಶ್ರೀರಂಪೇಟೆ ಹೋಟ್ಲಿಗೆ ಸೇರಿಸಿದ್ರು. ನಮ್ಮ ಸಾಹುಕಾರ ಅವರು ಪರಿಚಯ ಅಂದ್ಬಿಟ್ಟು ನಂಗೆ ಆ ಹೋಟ್ಲಿಗೆ ಸೇರಿದ್ರು. ಅಲ್ಲಿ 150 ರೂಪಾಯಿ ಸಂಬಳ ಕೊಟ್ಟರು ಸಪ್ಲೈರಿಗೆ. ಹಂಗೆ ಮಾಡಿ ಆಮೇಲೆ ಒಳಗಡೆ ಎಲ್ಲ ಕೆಲಸ ಕಲಿತು, ದೋಸೆ ಎಲ್ಲ ಕಲಿತು, ಕಡೆ ಲಾಸ್ಟಿಗೆ ಬಿಡುವಾಗ ಒಂದು 3-4 ಸಾವಿರ ರೂಪಾಯಿ ಸಂಬಳ ಕೊಟ್ಟರು ತಿಂಗಳಿಗೆ. ಸಾಹುಕಾರ ಭಾಳ ಒಳ್ಳೆಯರು. ನನ್ನ ತಂಗಿ ಮದುವೆಗೆಲ್ಲ ಹಾಕೋದು 50 ರೂಪಾಯಿ ಎಲ್ಲ ಕೊಟ್ಟರು, ಹೆಲ್ಪ್ ಮಾಡಿ. ಒಳ್ಳೆ ಸಾಕು ವಿಷ್ಣುಮೂರ್ತಿ ಅಂತ ಇನ್ನೂ ಇದ್ದಾರೆ, ಅವರು ಭಾಳ ಒಳ್ಳೆಯವರು. 50-60 ಜನ ನೋಡ್ಕೊಂಡಿದ್ರು. ನೆನ್ಸ್ಕೊ ಒಳ್ಳೆ ಸಾಹುಕಾರು. ಕಷ್ಟ ಅಂತ ಹೇಳಿದ್ರೆ ಮನೆಗೆ ಹೋಗುವಾಗ ಒದ್ದೆ ಪಟ್ಟಿ ಮಾಡಿ ಬೆನ್ನಿಗೆ ಹಾಕ್ಬಿಟ್ಟು ಹೋಗ್ತಿದ್ರು. ದೋಸೆ ಬೆಗ್ರೆ ಸುಸ್ತಾಯ್ತು, ಎಳ್ನೀರು ತರಿಸಿ ಕೊಟ್ಟು ಹೋಗ್ತಿದ್ರು. ಅವಾಗ ಲಾಸ್ಟಿಗೆ ಬರುವಾಗ ಏನು ಎಕ್ಸ್ಟ್ರಾ ಏನೂ ತಗೊಂಡಿಲ್ಲ, 5100 ರೂಪಾಯಿ ತಲೆ ಮೇಲೆ ಬಿಟ್ಟು ಆಶೀರ್ವಾದ ಮಾಡಿ ಕಳಿಸು. ಬ್ರಾಹ್ಮಣರವ್ರು ಒಳ್ಳೇದಾಗಿದೆ, ನಮ್ಮ ಹೊರಗಡೆ ಬಂದು ಒಳ್ಳೇದಾಗಿದೆ. ನಾವು ಯಾರೋ ನಮ್ಮ ರಿಲೇಷನಲ್ಲೇ ಇದ್ದರು, ನಾವು ಯಾರ ಹತ್ರ ಹೋಗಿಲ್ಲ. ನಮ್ಮ ಅಮ್ಮನೆಲ್ಲ ನೋಡ್ಕೊಂಡು ಬೇರೆಯವ್ರ ಮನೆಗೆ ಕೂಲಿ ಮಾಡ್ಕೊಂಡು ನಮ್ಮ ಮಕ್ಕಳನ್ನೆಲ್ಲ ತಂಗಿನೆಲ್ಲ ಸಾಕಿ ಈಗ ತಂಗಿ ಕಡೆ ಎಲ್ಲರೂ ಚೆನ್ನಾಗಿ ಮದುವೆ ಮಾಡಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದಾರೆ. ಬಟ್ ಶ್ರಮ ಪಟ್ಟರೆ ಏನು ಬೇಕಾದ್ರೂ ಮಾಡ್ಬೋದು ಸರ್, ಮಾಡ್ಬೋದು. ನಾವು ಬೇರೆ ಹ್ಯಾಬಿಟಿಗೆ ಹೋಗ್ಬಾರ್ದು, ನಾವು ಕಷ್ಟಪಟ್ಟು ಈ ರೂಟಿಗೆ ಹೋಗ್ಬೇಕಂದ್ರೆ ಹೋಗ್ಬಾರ್ದು. ಏಕದಮ್ ನಾವು ಮೇಲೆ ಹೋಗ್ಬಾರ್ದು. ಒಂದೊಂದೇ ನಮ್ಮ ಕಷ್ಟ 10 ರೂಪಾಯಿನೂ ನಾವು ನೋಡಿ 10 ರೂಪಾಯಿ ನಾವು ಏನೋ ಕಷ್ಟ. ಹೌದು, ಒಂದೊಂದೇ ಸ್ಟೆಪ್ ಇಟ್ಕೊಂಡು ಹೋಗಬೇಕು. ನಾವು ಇನ್ನೊಬ್ರಿಗೆ ದುರಹಂಕಾರ ಮಾಡೋದು ಸರ್. ಗಿರಾಕಿ ಅಷ್ಟೇ ಎಷ್ಟು ಒಳ್ಳೆಯರು ಎಲ್ಲರೂ. ಫ್ಯಾಮಿಲಿ ಇಲ್ಲೆಲ್ಲ ಅಷ್ಟು ಪ್ರೀತಿನ ಮಾತಾಡ್ತಾರೆ ಗಿರಾಕಿಗಳು. ಅವತ್ತು ನಾವು ಎಲ್ಲ ಕಡೆ ರೇಟೆಲ್ಲ ಜಾಸ್ತಿ, ಈಗ ಬೆಲೆ ಎಲ್ಲ ಜಾಸ್ತಿ, ಅಕ್ಕಿ ರೇಟೆಲ್ಲ ಸತ್ಯ. ಅದು ನಾನು ಮಾಡಿಲ್ಲ, ನಾನು ಅದೇ ರೇಟಲ್ಲಿ ಕೊಡ್ತಾ ಇದ್ದೀನಿ. ಮತ್ತೆ ಇನ್ನು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರ್ತದೆ? ಮಧ್ಯಾಹ್ನ 12ರಿಂದ ಸಾಯಂಕಾಲ ಸ್ವಲ್ಪ ಬಿಡುವು ಇರ್ತದೆ, 9:30 ತನಕ ಇರ್ತೀವಿ. 9:30 ಇಲ್ಲಿಗೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಇದು ಯಾವ ಏರಿಯಾ? ಇದು ಶಾಂತಲ ಸಿಗ್ನಲ್ ಸರ್, ರಾಮಸ್ವಾಮಿ ಸರ್ಕಲ್ ಡೌನಿಂದ. ಇಲ್ಲಿ ಥಿಯೇಟ್ರ್ ಇದೆ ಪಕ್ಕದಲ್ಲಿ ಶಾಂತಲ. ಶಾಂತಲನ ತಾತ್ಯಾಯ ಸರ್ಕಲ್ ಅಂತ ಇಲ್ಲಿ ಪಾರ್ಕ್, ತಾತಯ್ಯ ಪಾರ್ಕ್ ಅಂತ ಸಿಗ್ನಲ್ ಇದೆ, ಶಾಂತ ಸಿಗ್ನಲ್. ತಾತಯ್ಯ ಪಾರ್ಕ್ ಸರ್ಕಲ್ ಹೆಸರು ಅಲ್ಲೇ ತಾತಯ್ಯ ಸರ್ಕಲ್ ಅಂತ ಇದೆ. ಹೌದು, ಫೈನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.